ಮಕರ ಸಂಕ್ರಮಣ ಮುಗಿದು ಇನ್ನೇನು ಪವಿತ್ರವಾದ ಮಾಸವಾದಂತಹ ಮಾಘ ಮಾಸಕ್ಕೆ ನಾವೆಲ್ಲರೂ ಕೂಡ ಈಗ ಕಾಲಿಟ್ಟಿದ್ದೀವಿ. ಅದರಲ್ಲೂ ವಿಶೇಷವಾಗಿ ವರ್ಷದ ಮೊದಲ ಅಮಾವಾಸ್ಯೆ ಅದು ಮಾಘ ಮಾಸದ ಮೌನಿ ಅಮಾವಾಸ್ಯೆ. ಹೌದು ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮಾಘ ಮಾಸದ ಅಂದರೆ ವರ್ಷದ ಮೊದಲ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆಯ ಕುರಿತು ವಿಶೇಷವಾದ ಹಾಗೆ ಶಕ್ತಿಶಾಲಿ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ಅದರಿಂದ ಇವತ್ತಿನ ಸಂಚಿಕೆಯನ್ನು ನಮ್ಮ ಜೇಸ್ ಮಂತ್ರಲೋಕದ ಸಂಪೂರ್ಣ ಮಾಹಿತಿಯನ್ನು ನೀವು ನೋಡಲೇಬೇಕು. ಅಮಾವಾಸ್ಯೆ ತಿಥಿಯು 2026 ಜನವರಿ 18 ಅದಳು ಮಧ್ಯರಾತ್ರಿ 12:03ಕ್ಕೆ ಆರಂಭವಾಗುತ್ತೆ. ಹಾಗೆ ಜನವರಿ 19 ರಾತ್ರಿ 1:21ಕ್ಕೆ ಕೊನೆಯಾಗುತ್ತೆ. ಅದರಲ್ಲೂ ಜನವರಿ 18 ಭಾನುವಾರ ಬಂದಿರುವಂತಹ ಈ ಅತ್ಯಂತ ಪವಿತ್ರವಾದ ಮೌನಿ ಅಮಾವಾಸ್ಯೆಯು ತುಂಬಾನೇ ಪವಿತ್ರವಾದ ಅಮಾವಾಸ್ಯೆ. ಹಾಗೆಯೇ ಈ ದಿನ ನಾವು ಮೌನ ವ್ರತದಿಂದ ಆಚರಿಸುವಂತಹ ಈ ಒಂದು ಪೂಜೆ ಪುನಸ್ಕಾರಗಳ ಪ್ರತಿಫಲ ಖಂಡಿತವಾಗಿಯೂ ನಮಗೆ ದುಪ್ಪಟ್ಟಾಗಿ ನೀಡುತ್ತೆ. ಯಾಕಂದರೆ ಈ ಹೆಸರೇ ಹೇಳಿದಾಗೆ ಮೌನಿ ಅಮಾವಾಸ್ಯೆ. ಮೌನಿ ಅಮಾವಾಸ್ಯೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರ ಕೋಣೆಯನ್ನು ಸ್ವಚ್ಛ ಮಾಡಿಕೊಂಡು ಮೌನದಲ್ಲೇ ನಾವು ಈ ಒಂದು ಪ್ರತಿಯೊಂದು ಪೂಜೆ ಪುನಸ್ಕಾರಗಳ ಕೆಲಸವನ್ನು ಮುಗಿಸ್ಕೋಬೇಕು. ಅದರಲ್ಲೂ ಪೂಜೆಯ ನಂತರ ಈಗ ಹೇಳುವಂತಹ ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಾರಾಯಣ ಮಾಡಿದರೆ ಖಂಡಿತವಾಗಿಯೂ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳು ಆದಷ್ಟು ಬೇಗ ನಿವಾರಣೆಯಾಗುತ್ತೆ. ಇನ್ನು ವಿಶೇಷವಾಗಿ ಅಮಾವಾಸ್ಯೆಯ ಪೂಜೆಯನ್ನು ಯಾರೆಲ್ಲ ತಪ್ಪದೆ ಮಾಡ್ತಿರೋ, ಅದರಲ್ಲೂ ಕೂಡ ಭಕ್ತಿ ನಂಬಿಕೆಯಿಂದ ನೀವು ಈ ಒಂದು ಪವಿತ್ರವಾದ ಮಂತ್ರವನ್ನು ಪಾರಾಯಣ ಮಾಡ್ತಿರೋ, ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬದವರ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ, ಮಾಟ ಮಂತ್ರ, ಯಾವುದೇ ರೀತಿಯಂಥ ತೊಂದರೆ ಕೊಡಬೇಕು ಅಂತ ಅಂದುಕೊಂಡವರಂತಹ ಒಂದು ವಿಚಾರ ಕೂಡ ಇದ್ದರೂ ಕೂಡ ಖಂಡಿತವಾಗಿಯೂ ನಿಮಗೆ ಆಗಲಿ ನಿಮ್ಮ ಕುಟುಂಬದವರಿಗಾಗಲೂ ಹತ್ರ ಬರೋದಿಲ್ಲ. ಯಾಕಂದರೆ ಈ ಒಂದು ಮಹಾಮಂತ್ರವು ಆ ರೀತಿಯಾಗಿದೆ. ಅದರಲ್ಲೂ ಕೂಡ ಇನ್ನೂ ವಿಶೇಷವಾಗಿ ಈ ಬಾರಿಯ ಮೌನಿ ಅಮಾವಾಸ್ಯೆಯು ಸೂರ್ಯ ದೇವನಿಗೆ ಒಂದು ಪ್ರಿಯವಾದ ಅಮಾವಾಸ್ಯೆ ಅಂತಲೇ ಹೇಳ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಭಾನುವಾರ ದಿನ ನಾವು ರವಿ ಅಂದರೆ ಸೂರ್ಯನನ್ನು ನಾವು ಪೂಜಿಸಿ ಪ್ರಾರ್ಥಿಸುವಂಥ ಪವಿತ್ರವಾದ ದಿನ. ಅದರಲ್ಲಿ ಈ ವರ್ಷದ ಮಾಘ ಮಾಸದ ಈ ಮೌನಿ ಅಮಾವಾಸ್ಯೆಯು ಸೂರ್ಯದೇವನಿಗೆ ಪ್ರಿಯವಾದಂತಹ ಭಾನುವಾರ ದಿನ ಬಂದಿದೆ. ರವಿಯುಗವನ್ನು ಸೃಷ್ಟಿ ಮಾಡುವಂತಹ ಈ ಪುಣ್ಯವಾದ ಪವಿತ್ರವಾದ ದಿನದಂದು ಬೆಳಗ್ಗೆನೇ ಎದ್ದು ನಾವು ಮಾಡುವಂತಹ ಸ್ನಾನದ ನೀರಿಗೆ ಎಳ್ಳಿನ ಪುಡಿ ಮತ್ತು ಅರಿಶಿಣ ಪುಡಿಯನ್ನು ನಾವು ಹಾಕ್ಕೊಂಡು ಸ್ನಾನ ಮಾಡ್ಕೋಬೇಕು. ಒಂದು ಪವಿತ್ರವಾದ ಸ್ನಾನ ಮಾಡಿ ನಂತರ ನಾವು ನಮ್ಮ ಪೂಜೆ ಪುನಸ್ಕಾರಗಳನ್ನ ಶುರು ಮಾಡಬೇಕು. ಹಾಗೆ ಇಂದಿನ ಕಾಲದಲ್ಲಿ ನದಿಗಳು ಸಂಗಮವಾಗಿ ಸೇರುವಂತಹ ನದಿ ದಡಗಳಲ್ಲಿ ಸ್ನಾನ ಮಾಡ್ಕೊತಿದ್ರು. ಯಾಕಂದರೆ ನಾವು ಗೊತ್ತಿಲ್ಲದಿರುವಂತಹ ಪಾಪ ಕರ್ಮಗಳು ನಿವಾರಣೆ ಆಗ್ತಿತ್ತು. ಅದರಲ್ಲೂ ಈ ಒಂದು ಪವಿತ್ರವಾದ ಸ್ನಾನವು 2 ಯಜ್ಞ ಮಾಡಿದಂತಹ ಪವಿತ್ರವಾದ ಪುಣ್ಯ ಫಲ ನಮಗೆ ಸಿಗುತ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ನದಿಗಳಲ್ಲಿ ಅಥವಾ ಒಂದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋಕ್ಕೆ ಸಾಧ್ಯ ಆಗದಿರೋದ್ರಿಂದ ಮನೆಯಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅರಿಶಿಣ ಹಾಗೆ ಎಳ್ಳನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡಬೇಕು. ಹಾಗೆ ಪವಿತ್ರವಾದ ಈ ಪುಣ್ಯವಾದ ದಿನದಂದು ದೇವರಿಗೆ ನಾವು ಅವನ ಪಾದದಡಿ ನಮ್ಮ ಚಿತ್ತ ಮನಸ್ಸನ್ನು ನಾವು ಇಡಬೇಕು. ಆದ್ರೇ ನಮ್ಮ ಈ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸುವ ಒಂದು ಪವಿತ್ರವಾದ ಮಂತ್ರವನ್ನು ಪಾರಾಯಣ ಮಾಡಿದ ಮೇಲೇ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಖಂಡಿತವಾಗಿಯೂ ಅದು ಶುಭ ಫಲದೊಂದಿಗೆ ತುಂಬಾ ಒಂದು ಯಶಸ್ಸನ್ನು ತಂದುಕೊಡುತ್ತದೆ. ಮಂತ್ರ ಈ ರೀತಿಯಾಗಿದೆ: ಓಂ ದುಂ ದುರ್ಗಾಯಿ ನಮಃ. ಇದು ಅತ್ಯಂತ ಶಕ್ತಿಶಾಲಿ ಮಂತ್ರ ಅಂತಲೇ ಹೇಳ್ತೀವಿ. ಯಾಕಂದರೆ ಯಾವುದೇ ಒಂದು ಕೆಟ್ಟ ಒಂದು ದೃಷ್ಟಿಕೋನದಿಂದ ಯಾರೇ ನಮ್ಮನ್ನು ನೋಡಿದರೂ ಕೂಡ ಅದರ ದೃಷ್ಟಿಕೋನವನ್ನು ಬದಲಾಯಿಸುವಂತಹ ಶಕ್ತಿ ಈ ಒಂದು ಪವಿತ್ರವಾದ ಮಂತ್ರಕ್ಕಿದೆ. ಹಾಗೆ ತಾಯಿ ಜಗನ್ಮಾತೆ ದುರ್ಗಾದೇವಿಯು ಸಂಹಾರ ಮಾಡೋದೇ ಕೆಟ್ಟ ಶಕ್ತಿಗಳನ್ನ. ಆದ್ದರಿಂದ ನಿಮ್ಮ ಒಂದು ಕುಟುಂಬದ ಒಂದು ಸುಖ ಸಂತೋಷಕ್ಕಾಗಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬಿದ್ದಿದ್ರೂ ಕೂಡ ಈ ಒಂದು ಪವಿತ್ರವಾದ ಶಕ್ತಿಶಾಲಿ ದುರ್ಗಾದೇವಿಯ ಮಂತ್ರವನ್ನು ಪಾರಾಯಣ ಮಾಡಿ ಸಾಕು. ಅದರಲ್ಲೂ ವಿಶೇಷವಾಗಿ ಅಮಾವಾಸ್ಯೆ ದಿನ ಅಮ್ಮನವರನ್ನು ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡಿ. ಖಂಡಿತವಾಗಿಯೂ ಯಾವುದೇ ಒಂದು ಮಾಟ ಮಂತ್ರ ಇದ್ದರೂ ಕೂಡ ನಿಮ್ಮ ಬಳಿ ಸುಳಿಯುವುದಿಲ್ಲ. ಮಂತ್ರ ಇನ್ನೊಂದ್ಸಲ ಹೇಳ್ತೀನಿ: ಓಂ ದುಂ ದುರ್ಗಾಯಿ ನಮಃ. ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೋರ್ಕೊಳ್ತೀನಿ.